ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಈ ವಿಡಿಯೋ ಮಾಡಲಿಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ, ಇನ್ನೇನು ಪೊಲೀಸ್ ಎಕ್ಸಾಮ್ಗಳು ಕೆಲವೇ ದಿನಗಳು ಉಳ್ಕೊಂಡಿದ್ದಾವೆ. ಎಲ್ಲರಲ್ಲೂ ಕನ್ಫ್ಯೂಷನ್ ಇರುತ್ತೆ. ಈ ಕೊನೆ ಹಂತದ ತಯಾರಿಯನ್ನು ಹೇಗೆ ಮಾಡಬೇಕು, ಯಾವ ಸಬ್ಜೆಕ್ಟ್ ಮೇಲೆ ಫೋಕಸ್ ಮಾಡಬೇಕು, ಸಮಯವನ್ನು ಹೇಗೆ ನಿರ್ವಹಣೆ ಮಾಡಬೇಕು ಅನ್ನೋ ಗೊಂದಲಗಳು ಜಾಸ್ತಿ ಇರ್ತವೆ. ಅದೇ ಮೇನ್ ನಾವು ಎಲ್ಲಕ್ಕಿಂತ ಡಿಫ್ರೆಂಟ್ ಸ್ಕೋರ್ ಮಾಡಲಿಕ್ಕೆ ಕಾರಣ ಆಗ್ತದೆ. ಹಾಗಾಗಿ ಈ ವಿಡಿಯೋದಲ್ಲಿ ನಾನು ಯಾವ ಈ ಕೊನೆ ಹಂತ ತಯಾರಿ ಹೇಗೆ ಮಾಡಬೇಕು ಅನ್ನೋದು ಹೇಳಲಿಕ್ಕೆ ಬಯಸ್ತೀನಿ. ನೋಡಿ, ಆಲ್ಮೋಸ್ಟ್ ಆಲ್ ಸ್ಟಡಿ ಎಲ್ಲರೂ ಮಾಡಿರ್ತೀವಿ. ಇಷ್ಟು ಯಾರು ಹಂಗ ಎಟ್ ಎ ಟೈಮ್ ಒಂದು ತಿಂಗಳು ಓದ್ಕೊಂಡು ಯಾರು ಎಕ್ಸಾಮ್ ಬರೆಯೋರು ಯಾರೂ ಇಲ್ಲ. ಆಲ್ಮೋಸ್ಟ್ ಆಲ್ 2 ವರ್ಷ 3 ವರ್ಷ ಓದಿದವರು, ಡಿಗ್ರಿ ಪೂರ ಓದ್ಕೊಂಡ್ಬಂದವರು ಎಲ್ಲ ಇರ್ತಾರೆ. ಹಾಗಾಗಿ ನಾನು ಹೇಳೋದಿಷ್ಟೇ, ಹೊಸದಾಗಿ ಸಬ್ಜೆಕ್ಟನ್ನು ಕವರ್ ಮಾಡಲಿಕ್ಕೆ ಹೋಗಬೇಡಿ. ಇಷ್ಟು ದಿನ ಏನು ಓದಿದ್ದೀರೋ ಅದನ್ನೇ 3 ರಿಂದ 4 ಬಾರಿ ರಿವಿಷನ್ ಮಾಡಿ, ಅಲ್ಲಿಂದ ಟೆಕ್ಸ್ಟ್ಗಳನ್ನು ಬರೀರಿ, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಬಿಡಿಸಿ. ಇದರಿಂದ ಏನಾಗುತ್ತಪ್ಪ ಅಂದರೆ, ನೀವು ಎಷ್ಟರ ಮಟ್ಟಿಗೆ ಓದಿದ್ದೀರಾ ಅನ್ನೋದು ಗೊತ್ತಾಗುತ್ತೆ. ನೀವು ಹಂಗೆ ಒಂದು ಲೆವೆಲ್ ಬೇರೆ ಓಕೆ ಅಂತ ಕುಂತ್ರೆ ನೀವು ಎಷ್ಟು ಪರ್ಸೆಂಟೇಜ್ ತೆಗಿಬಲ್ಲರ ಅನ್ನೋದು ನಿಮಗೆ ಗೊತ್ತಾಗಲ್ಲ. ಹಾಗಾಗಿ ನೀವು ಮಾಕ್ ಟೆಸ್ಟ್ಗಳನ್ನು ಬರೆಯೋದ್ರಿಂದ ನಿಮ್ಮ ಸ್ಕೋರಿಂಗನ್ನು ನಾವು ಹೆಚ್ಚು ಮಾಡ್ಕೊಳ್ಳೋಂಥ ಸ್ಕಿಲ್ ಬೆಳೆಯುತ್ತೆ. ಹಾಗಾಗಿ ಮಾಕ್ ಟೆಸ್ಟ್ಗಳನ್ನು ಬರೀರಿ. ಅಲ್ಲಿಂದ ಏನಪ್ಪ ಅಂದರೆ, ಎಲ್ಲರೂ ಸಾಧಾರಣವಾಗಿ ಈ ಇತಿಹಾಸ, ರಾಜಕೀಯ, ಪೊಲಿಟಿಕಲ್, ಜಿಯೋಗ್ರಫಿ ಎಲ್ಲ ನಾರ್ಮಲಾಗಿ ಇದನ್ನು ಓದ್ತಾರೆ. ಎಲ್ಲರಿಗಿಂತ ನೀವು ಡಿಫ್ರೆಂಟಾಗಿ ಸ್ಕೋರ್ ಮಾಡ್ಬೇಕಂದ್ರೆ ಆಗ ನೀವು ಅವರು ಓದೋದಕ್ಕಿಂತ ಡಿಫ್ರೆಂಟಾಗಿ ಪ್ಲ್ಯಾನ್ ಮಾಡಿ ಓದಬೇಕಾಗುತ್ತೆ. ಅದು ಹೇಗಪ್ಪ ಅಂದರೆ, ಆಲ್ಮೋಸ್ಟ್ ಆಲ್ ಅದು ಗೊತ್ತಿರುತ್ತೆ. ಹಿಸ್ಟ್ರಿ, ಜಿಯೋಗ್ರಫಿ, ಪೊಲಿಟಿ ಎಲ್ಲ ಗೊತ್ತಿರ್ತದೆ. ಹಂಗಾಗಿ ಮೇನ್ ಆಗಿ ಮೆಂಟಲ್ ಎಬಿಲಿಟಿ ಮೇಲೆ ಫೋಕಸ್ ಮಾಡೋದು. ಮೆಂಟಲ್ ಎಬಿಲಿಟಿ ಏನಂದರೆ ನಮ್ಮ ಪಾಕೆಟಲ್ಲಿ ಇರುವಂಥ ಸ್ಕೋರ್ಗಳು. ಅದು ಕ್ವಶನ್ ಪ್ಯಾಟರ್ನ್ ಚೇಂಜ್ ಆಗ್ಬೋದು, ಬಟ್ ಅದೇ ಒಂದು ಮಾಡಲ್ ಮೇಲೆ ಕ್ವಶನ್ ತೆಗಿತಾರೆ. ಅಂಕಿಅಂಶಗಳು ಮಾತ್ರ ಚೇಂಜ್ ಆಗುತ್ತೆ. ಹಂಗಾಗಿ ಮೆಂಟಲ್ ಎಬಿಲಿಟಿಯನ್ನು ಪರ್ಫೆಕ್ಟ್ ಮಾಡ್ಕೊಳ್ಳಿ. ಕರೆಂಟ್ ಅಫೇರ್ಸ್ ಮೇಲೆ ಜಾಸ್ತಿ ಫೋಕಸ್ ಮಾಡಿ. ಈ ಸಭೆಗಳಾಯ್ತು, ನೇಮಕಾತಿಗಳ ಬಗ್ಗೆ ಇವನ್ನ ಆಲ್ಮೋಸ್ಟ್ ಆಲ್ ಪೂರ ಮಿಕ್ಸ್ ಮಾಡ್ಕೊಂಡು ಇಷ್ಟೆಲ್ಲ ಕ್ವಶನ್ ಇಟ್ಕೋಬೇಡಿ, ಆಯ್ತಾ. ಮೇನ್ ಚೀಸ್ ಏನಿರ್ತದೋ ಅದನ್ನು ಓದ್ಕೊಳ್ಳಿ. ಅಲ್ಲಿಂದ ಕರೆಂಟ್ ಅಫೇರ್ಸ್ ಆಯಿತು, ಮೆಂಟಲ್ ಎಬಿಲಿಟಿ ಆಯಿತು, ಸೈನ್ಸ್ ಬಗ್ಗೆ ನೋಡ್ಕೊಳ್ಳಿ. ನಮ್ಮ ಆಲ್ಮೋಸ್ಟ್ ಆಲ್ ಈ ಕಾನ್ಸ್ಟೇಬಲ್ಗೆ ಪಿ ಸಿಗೆ ಏನಿದೆಯಲ್ಲ, ನಮ್ಮ ಆರ್ಟ್ಸ್ ಬ್ಯಾಕ್ಗ್ರೌಂಡ್ ಹುಡ್ರೆ ಜಾಸ್ತಿ ಓದೋದು. ಅದು ಎಸ್ಪೆಷಲಿ ನಮ್ಮ HK ಹುಡ್ರು ಹೈಯೆಸ್ಟ್ ಓದ್ತಾರೆ. ಅಟೆಂಪ್ಟ್ ಮಾಡೋರು ಕೂಡ ನಮ್ಮ ಕಡೆ ಜಾಸ್ತಿ. ಹಾಗಾಗಿ ಎಲ್ಲರೂ ನಾರ್ಮಲ್ ಆಗಿ ನೀನೇ ಕವರ್ ಮಾಡ್ತಾರೆ. ಸೈನ್ಸ್ ಯಾರು ಅಷ್ಟೊಂದು ಅಟೆನ್ಷನ್ ಕೊಡಲ್ಲ. ಹಂಗಾಗಿ ಎಲ್ಲರಿಗಿಂತ ನೀವು ಡಿಫ್ರೆಂಟ್ ಸ್ಕೋರ್ ಮಾಡ್ಬೇಕಂದ್ರೆ ಸೈನ್ಸ್ ಬಗ್ಗೆ ಜಾಸ್ತಿ ಗಮನ ಕೊಡಿ. ಅದರಿಂದಾಗಿ ನಿಮ್ಮ ಸ್ಕೋರನ್ನು ಬೆಳೆಸ್ಕೋಬಹುದು. ಈ ಇಷ್ಟು ಹೇಳಲಿಕ್ಕೆ ನಾನು ಬಯಸ್ತೀನಿ. ಯಾಕಂದರೆ ನಾನು ಡಿಗ್ರಿ ಮುಗಿದ ಮೇಲೆ ಕನಿಷ್ಠ 3-4 ತಿಂಗಳು ಸ್ಟಡಿ ಮಾಡಿದ್ದೀನಿ. ಡಿಗ್ರಿಯಲ್ಲಿ ಮಾಡಿದ್ದೀನಿ, ಬಟ್ ಡಿಗ್ರಿ ಸಿಲೆಬಸ್ಸು ಅಲ್ಲಿಂದ ಕಾಂಪಿಟೇಟಿವ್ ಓದೋಕ್ಕೆ ಅದು ಯಾವುದಾದ್ರೂ ಪರ್ಫೆಕ್ಟ್ ಅನಿಸಲ್ಲ. 4 ದಿನ ಓದೋದು, 4 ದಿನ ಕ್ಲಾಸ್ ಹೋಗಿ ಹಿಂಗಾಗ್ತದೆ. ಅದಾದಮೇಲೆ ನಾನು 3 ತಿಂಗಳು ಅಷ್ಟೇ ಓದಿದ್ದು. ನಾನು ಇರೋದು SSC GD ಯಲ್ಲಿದ್ದೀನಿ, CSF ಅಲ್ಲಿ ಜಾರ್ಖಂಡ್ದಲ್ಲಿ ಕೆಲಸ ಮಾಡ್ತೀನಿ. ನಾನು ಅನ್ಸಿದ್ದು ಒಂದೇ, ನಾನು ಆಲ್ಮೋಸ್ಟ್ ಆಲ್ ಎಷ್ಟು ಓದಿದ್ನ ಅದಕ್ಕಿಂತ ಜಾಸ್ತಿ ಪೇಪರ್ಗಳನ್ನು ಬಿಡಿಸಿದ್ದೀನಿ, ರಿವಿಷನ್ ಮಾಡಿದ್ದೀನಿ. ಹಂಗಾಗಿ ಇಮಿಡಿಯೇಟ್ಲಿ ಸ್ಕೋರ್ ಆಯಿತು. 3 ಅಥವಾ 4 ತಿಂಗಳು ಓದಿದ್ದಂದ್ರೆ ನಾನು 105 ಸ್ಕೋರ್ ಮಾಡಿಕೊಂಡು ಒಂದು ಅಟೆಂಪ್ಟ್ಗೆ ಕ್ಲಿಯರ್ ಮಾಡಿಕೊಂಡು ನಾನು ಈ ಜಾಬಲ್ಲಿ ಬಂದಿದ್ದೀನಿ. ಬಟ್ ಆ ಒಂದು ಎಕ್ಸ್ಪೀರಿಯನ್ಸ್ ಮೇಲೆ ಹೇಳೋಕ್ಕೆ ನಾನು ಇಷ್ಟಪಡೋದು ಇಷ್ಟೇ, ಜಾಸ್ತಿ ಪೇಪರ್ಗಳನ್ನು ಬಿಡಿಸಿ. ಅದರಿಂದ ನಿಮ್ಮ ನಾಲೆಡ್ಜ್ ಪಕ್ಕ ಜಾಸ್ತಿ ಆಗುತ್ತೆ. ಬೇಕಾದ್ರೆ ಅಟೆಂಡ್ ಮಾಡಿ ನೋಡಿ, ನಾನು ಹೇಳಿದ್ದು ಸರಿ ಅನಿಸ್ಬೋದು ನಿಮಗೆ. ಇಷ್ಟು ಹೇಳಲಿಕ್ಕೆ ನಾನು ಈ ವಿಡಿಯೋ ಮಾಡಿದ್ದು. ಸೊ ಈ ವಿಡಿಯೋ ಇಷ್ಟ ಆಗಿದ್ದರೆ ನನ್ನ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಚಾನಲ್ ಹೊಸಬ್ರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ನನಗೆ ವಿಡಿಯೋ ಮಾಡಲಿಕ್ಕೆ ಸಹಾಯ ಆಗುತ್ತೆ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇದು ನನ್ನ ಫಸ್ಟ್ ವಿಡಿಯೋ. ಇದುವರೆಗೆ ನಾನು ವಿಡಿಯೋ ಮಾಡಿಲ್ಲ. ಕನಿಷ್ಠ 1.5 ವರ್ಷ ಆಯಿತು ನಾನು ಜಾಯ್ನ್ ಆಗಿ. ಯಾವುದೇ ರೀತಿಯಲ್ಲಿ ವಿಡಿಯೋ ಮಾಡಿಲ್ಲ. ಇನ್ಮೇಲೆ ಮಾಡುವಂಥ ಒಂದು ಆಸಕ್ತಿ ಇಟ್ಕೊಂಡಿದ್ದೀನಿ. ಸೊ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿ, ಒಂದು ಕಾಮೆಂಟ್ ಆಗಿಬಿಡಿ, ಸಾಕಷ್ಟೇ. ಜೈ ಹಿಂದ್.